ವೆಲ್ಕಮ್ ಟು ಹೇಶು ಜಗ್ಗಿ ವ್ಲಾಗ್ಸ್. ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಲೋ, ವೆಲ್ಕಮ್ ಟು ಹೇಶು ಜಗ್ಗಿ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ಮನಸ್ಸು ತುಂಬ ಹಾರೈಸ್ತಾ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ. ರೇರ್ ಆಗೋಗಿದೆ ವಿಡಿಯೋ ಮಾಡೋದು, ಅದಕ್ಕೆ ಸಾರಿ. ಇದು ಅಮಾವಾಸ್ಯೆ ದಿನದ ವ್ಲಾಗ್. ಹಾಗೆಯೇ 2 ಡೇಸ್ ಶುಕ್ರವಾರ ಶನಿವಾರ ಎಲ್ಲ ವ್ಲಾಗು ಮಿಕ್ಸ್ ಆಗಿದೆ. ಸ್ವಲ್ಪ ಅಷ್ಟೇ ವಿಡಿಯೋ ಶೂಟ್ ಮಾಡಿರೋದು, ಅದಕ್ಕೋಸ್ಕರ ಅಷ್ಟನ್ನೇ ಎಡಿಟಿಂಗ್ ಮಾಡಿ ಹಾಕ್ತಾಯಿದ್ದೀನಿ ಅಷ್ಟೇ. ಪೂಜೆ ಎಲ್ಲ ಆಗಿದೆ. ಅಮಾವಾಸ್ಯೆ ದಿನ ಮನೆ ದೇವ್ರ ದೇವಸ್ಥಾನಕ್ಕೆ ಹೋಗಬೇಕಾಗಿತ್ತು. 3 ದೇವ್ರ ದರ್ಶನ ಆಯಿತು ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿತ್ತು ಅಮಾವಾಸ್ಯೆ ದಿನ. ಸೊ ಮನೆ ಕೆಲಸ ಜಾಸ್ತಿ ಇರೋದ್ರಿಂದ ಯಾವುದೇ ಥರ ವೀಡಿಯೋಸ್ ಮಾಡೋಕ್ಕಾಗ್ತಾಯಿಲ್ಲ ಅಷ್ಟೇ. ನಾನು ಜೊತೆಗೆ ಏನೋ ಒಂಥರ ಬೇಜಾರು ಅಂದ್ಕೊಳ್ಳಿ, ಅದಕ್ಕೋಸ್ಕರ ವೀಡಿಯೋ ಮಾಡ್ತಾಯಿಲ್ಲ. ಇವಾಗ ಶುರು ಮಾಡಿದ್ದೀನಿ, ನೋಡೋಣ ಎಷ್ಟು ದಿನ ಕಂಟಿನ್ಯೂ ಮಾಡ್ತೀನೋ ಏನೋ ಗೊತ್ತಿಲ್ಲ ನನಗಂತೂ. ಹಾಗೆ ದೇವಸ್ಥಾನ ನೋಡ್ಕೊಳ್ಳಿ, ಎಷ್ಟು ಚೆನ್ನಾಗಿ ಕುಣಿತಾ ಇದ್ದಾರೆ ಅಲ್ವಾ. ಇದು ಬೀರ್ ಕುಣಿತ ಅಂತ ಹೇಳ್ತಾರೆ. ಬೀರೇಶ್ವರ ದೇವ್ರ ಮುಂದೆ ಕುಣಿಯೋಂಥದ್ದು. ಮಾರಿ ಕುಣಿತ ಬೇರೆ, ಇದು ಬೇರೆ. ಸೊ 2 ಬೇರೆ ಥರ ಇರುತ್ತೆ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕುಣಿತಾ ಇದ್ದಾರೆ ಅಲ್ವಾ ಎಲ್ಲರೂ. ಸೊ ಹಾಗೆಯೇ ಲೈಟಿಂಗ್ಸ್ ಎಲ್ಲ ಚೆನ್ನಾಗಿದೆ. ಇದು ನವರಾತ್ರಿ 9 ದಿನದ ಪೂಜೆ ಆಗುತ್ತೆ. ಏನಪ್ಪ ಅಂತ ಅಂದರೆ 9 ದಿನ ಬೀರೇಶ್ವರ ಸ್ವಾಮಿನ ಬೆಳ್ಳಿ ತೊಟ್ಲಲ್ಲಿ ತೂಗುವಂಥದ್ದು. ನೀವೇನು ನೋಡ್ತಾ ಇದ್ದೀರಾ ಈಗ, ಎಲ್ಲರೂ ಪೂಜೆ ಎಲ್ಲ ಮಾಡಿ ಎಲ್ಲ ಕುಣಿತ ಎಲ್ಲ ಮುಗಿದ ಮೇಲೆ ಒಳಗಡೆ ಪೂಜೆ ಮಾಡೋಕ್ಕೆ ಹೋಗೋದು. ಒಳಗಡೆ ಪೂಜೆನೂ ಸಹ 1 ಅವರ್ ಮೇಲೆ ಆಯಿತು. ಅದನ್ನೆಲ್ಲ ಜಾಸ್ತಿ ಶೂಟ್ ಮಾಡಿಲ್ಲ ನಾನು, ದೇವಸ್ಥಾನ ಅಲ್ವಾ, ಹಾಗೆ ಫೋನೆಲ್ಲ ಇಟ್ಕೊಂಡು ಜಾಸ್ತಿ ಇರೋಕ್ಕಾಗಲ್ಲ. ಸ್ವಲ್ಪ ಮಾಡಿದ್ದೀನಿ. ನಿಮಗೆ ದೇವ್ರ ದರ್ಶನ ಮಾಡಿಸ್ಬೇಕು ಅನ್ನೋ ಒಂದೇ ಉದ್ದೇಶಕ್ಕೋಸ್ಕರ. ನೋಡಿ ಜನ ಎಷ್ಟಿದ್ದಾರೆ ಅಲ್ವಾ. ಒಳಗಡೆ ಎಷ್ಟು ಜನ ಹಿಡಿಯುತ್ತೆ ಅಷ್ಟು ಜನ ಕೂತಿರ್ತಾರೆ. ಇಲ್ಲ ಬಾಕಿಯವರೆಲ್ಲ ಟಿ ವಿ ಈಚೆ ಡಿಸ್ಪ್ಲೇ ಆಗ್ತಾ ಇರುತ್ತೆ, ವೀಡಿಯೋ ಶೂಟ್ ಆಗ್ತಾ ಇರುತ್ತೆ. ಸೊ ಅಲ್ಲಿ ನೋಡ್ತಾರೆ ಅಷ್ಟೇ. ಎಲ್ಲ ಈಚೆ ಕೂತಿರೋರೆಲ್ಲ, ಈಚೆ ಹುಡುಗರೆಲ್ಲ ತುಂಬ ಇರ್ತಾರಲ್ಲ, ಎಲ್ಲ ಈಚೆ ಎಲ್ಲ ನೋಡ್ತಾ ಇರ್ತಾರೆ. ಇದು 10 ಗಂಟೆ ಆಗುತ್ತೆ. ಸೊ ಮನೆಗೆ ಬರೋ ತನಕ ಅವತ್ತು 10 ಗಂಟೆ ಆಯಿತು. ಇನ್ನು ಅವತ್ತು ಹಾಕೋಕ್ಕಾಗಲಿಲ್ಲ. ಸೊ ಅದು ನಾಳೆನೂ ಎಲ್ಲೋ ಸ್ವಲ್ಪ ಕೆಲಸ ಇತ್ತು ಅಂತ ಆಚೆ ಹೋಗಿದ್ದೆ, ಅದರಿಂದ ಅವತ್ತೂ ಆಗಲಿಲ್ಲ. ಶುಕ್ರವಾರದ್ದು ಮತ್ತು ಶನಿವಾರದ ವ್ಲಾಗ್ನ ಹಾಕ್ತಾಯಿದ್ದೀನಿ, ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಇದು ಮಾರ್ನಿಂಗ್ ಶುಕ್ರವಾರ ಬೆಳಗಿನ ವಾತಾವರಣ ಎಷ್ಟು ಚೆನ್ನಾಗಿದೆ ಅಲ್ವಾ, ಕೂಲಾಗಿ. ಸೊ ಬೆಳಗ್ಗೆನೇ ಜಾಸ್ತಿ ಎದ್ದೇಳ್ತಾ ಇದ್ದೀನಿ ಬೇಗ. ಸೊ ಅದಕ್ಕೆ ವಿಡಿಯೋ ಮಾಡಿದ್ದೀನಿ ಅಷ್ಟೇ. ಸೊ ನೋಡ್ತಾ ಇದ್ದೀರಲ್ಲ, ಇದು ಶುಕ್ರವಾರ ಎಲ್ಲ ಮಾಡಿ ಕೆಲಸ ಎಲ್ಲ ಮುಗಿಸಿ ನಾನು ಪೂಜೆ ಮಾಡಿ ನಾನು ಊಟ ಮಾಡೋ ತನಕ ಮಧ್ಯಾಹ್ನ 3:30 ಆಗಿತ್ತು. ಚಿಕನ್ ಸಾಂಬಾರು ಮಾಡಿದ್ದೆ. ಚಿಕನ್ ಸಾಂಬಾರು ಅಂದರೆ ಚಾಪಸ್ ಥರ ಅಷ್ಟೇ, ಗ್ರೀನು. ಇಡ್ಲಿ ಇತ್ತು ಬೆಳಗ್ಗೆದು, ಹಾಗೆ 2-3 ಇಡ್ಲಿ ಹಾಕ್ಕೊಂಡು ಚಿಕನ್ ಸಾಂಬಾರು ಹಾಕ್ಕೊಂಡು ಸೌತೆಕಾಯಿ ನೆಂಚ್ಕೊಂಡು ಊಟನ ಮುಗಿಸ್ದೆ. ಸೊ ಇನ್ನು ಅದೇ ಸಾಂಬಾರು ನೈಟು ಕಂಟಿನ್ಯೂ ಆಗುತ್ತೆ. ಸ್ವಲ್ಪ ಇರುತ್ತಲ್ವ, ಅದೇ ಅಡ್ಜಸ್ಟ್ಮೆಂಟು ಸಾಕು ಅಂತ ಅಷ್ಟೇ. ಇನ್ನು ಇದು ಶನಿವಾರ ಮಾರ್ನಿಂಗ್ ಬೆಳಿಗ್ಗೆ 7:30 ಆಗಿದೆ. ಟಿಫನ್ ಮಾಡ್ತಿದ್ದೀನಿ. ಇದರಲ್ಲಿ ಒಂದೇ ಲೋಟ ರವೆ ಹುರ್ಕೊಂಡಿರೋ ಅಂಥದ್ದು ನಾನು. ಯಾಕಪ್ಪ ಅಂತಂದರೆ ಬೆಳಗ್ಗೆ ನಮ್ಮ ಮನೆಯವ್ರಿಗೆ ತಿಂಡಿ ಬೇಕಾಗಿತ್ತು, ಅದಕ್ಕೋಸ್ಕರ ಒಂದೇ ಒಂದು ಲೋಟ ಬೇಕಾಗುತ್ತೆ ಅಂತ ಉಪ್ಪಿಟ್ಟು ಮಾಡಿದೆ. ಬಟ್ ಅದೇ ಸ್ವಲ್ಪ ಅಂತ 3 ಜನನೋ 4 ಜನನೋ ತಿಂದ್ವಿ ನಾವು. ಸಾಕಾಯಿತು ಒಂದೇ ಲೋಟ, ದೊಡ್ಡ ಲೋಟ ಇದು. ಸೊ ಅದರಿಂದ 1.25 ಪಾವು ಏನೋ ಬರುತ್ತೆ. ಸೊ 1/4 kg ಮೇಲೆ ಬರುತ್ತೆ ರವೆ ಅದರಲ್ಲಿ. ಸೊ ಕೊತ್ತಂಬರಿ ಸೊಪ್ಪೆಲ್ಲ ಹಾಕ್ಕೊಂಡು ರವೆ ಎಲ್ಲ ಫ್ರೈ ಮಾಡಿ ಇಟ್ಕೊಂಡಿದ್ದೆ. ಆಯಿತು. ಮಾರ್ನಿಂಗ್ ರೂಟೀನ್ ಆದಷ್ಟು ಶೇರ್ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ನನ್ನ ವೀಡಿಯೋಸ್ ನೋಡೋರಿಗೆಲ್ಲ ಥ್ಯಾಂಕ್ ಯು ಅಂತಲೂ ಹೇಳ್ತೀನಿ. ತುಂಬ ರೇರ್ ಆಗಿಬಿಟ್ಟಿದೆ, ಅದರಿಂದ ನಾನು ವೀಡಿಯೋದಿಂದ ದೂರ ಇದ್ದೀನಿ. ಸ್ವಲ್ಪ ಇವಾಗ ಬರ್ತಾಯಿದ್ದೀನಿ. ಕಮ್ ಬ್ಯಾಕ್ ಅಂತ ಹೇಳ್ತೀನಿ, ಬರ್ತೀನಿ. ನೋಡ್ತಾ ಇರಲ್ಲ, ಉಪ್ಪಿಟ್ಟು ನೋಡ್ತಾ ಉಪ್ಪಿಟ್ಟು ರೆಡಿನೇ ಆಗೋಯ್ತು ಕ್ವಿಕ್ಕಾಗಿ. ಅದಕ್ಕೆ ಈಸಿಯಾಗಿ ಎಲ್ಲ ಅಮ್ಮಂದಿರು ಮಾಡೋದು ಉಪ್ಪಿಟ್ಟು ಕ್ವಿಕ್ಕಾಗಿ ರೆಡಿ ಆಯಿತು. ಮತ್ತು ಇದು ಮಧ್ಯಾಹ್ನ ಸೌತೆಕಾಯಿ ಉಪ್ಪು ಸಾಂಬಾರು ಖಾರ, ಹಾಗೆಯೇ ದೋಸೆ.
ದೋಸೆ ಏನಪ್ಪ ಅಂತಂದರೆ ಎರಡೆರಡು ಹಾಕ್ಕೊಂಡಿದ್ದೀನಿ, ಒಂದು ಚಿಕ್ಕದು ಒಂದು ದೊಡ್ಡದು. ಕ್ಯಾರೆಟು ಮತ್ತು ಈರುಳ್ಳಿ ಎಲ್ಲನೂ ಹಾಕಿದ್ದೀನಿ. ಇದು ಎಣ್ಣೆ ಅಂತ ಅಂದ್ಕೋಬೇಡಿ, 1 ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೆ. ಅದಕ್ಕೋಸ್ಕರ ಎಣ್ಣೆ ಥರ ಕಾಣಿಸ್ಬೋದು ನಿಮಗೆ. ನಾನು ಎಣ್ಣೆ ಹಾಕೇ ಇಲ್ಲ ದೋಸೆ ಮಾಡ್ಬೇಕಾದ್ರೆ ಹೇಳ್ಕೋಬೇಕು ಅಂದರೆ. ಜಸ್ಟ್ ಮೇಲೆ 1 ಸ್ಪೂನ್ ತುಪ್ಪ ಹಾಕಿ ಸ್ವಲ್ಪ ಸೈಡ್ಗೆ ಒಂದೇ ಸ್ಪೂನ್ ನೋಡುವ. ಎಲ್ಲರಿಗೂ ಥ್ಯಾಂಕ್ ಯು ಅಂತ ಹೇಳ್ತಾ ಹೀಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.